ಡ್ರೈವರ್ ಹುದ್ದೆಗಾಗಿ ಯುವಕನ ಅಲೆದಾಟ. ತುರುವೇಕೆರೆ ಪಟ್ಟಣದಲ್ಲಿರುವ ಪಟ್ಟಣ ಪಂಚಾಯಿತಿಯಲ್ಲಿ ಖಾಲಿ ಇದ್ದ ಗುತ್ತಿಗೆ ಆಧಾರದ ಡ್ರೈವರ್ ಹುದ್ದೆಗಾಗಿ ಚಂದ್ರಶೇಖರ್ ಎಂಬ ಯುವಕ ಸುಮಾರು 5 ವರ್ಷಗಳಿಂದಲೂ ಸತತವಾಗಿ ಅರ್ಜಿ ಸಲ್ಲಿಸಿದ್ರು ಪ್ರಯೋಜನವಾಗ್ತಿಲ್ಲ. ಇದಕ್ಕೆ ಕಾರಣ ಎಷ್ಟೇ, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಂದ ಕುಟುಂಬ ರಾಜಕಾರಣ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಇದಲ್ಲದೆ ತಾಲೂಕಿನ ಶಾಸಕರು ಸೂಚಿಸಿದ್ರು, ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕ್ರೌರ್ಯ ಮೆರೆದಿದ್ದಾರೆ ಎಂದು ತುರುವೇಕೆರೆ ತಾಲೂಕು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಆರೋಪ ಮಾಡಿದೆ. ಅದರಲ್ಲೂ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಒಂದೇ ಕುಟುಂಬದ 3ರಿಂದ 4 ಜನಕ್ಕೆ ಕುಟುಂಬ ರಾಜಕಾರಣ ಮಾಡಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಗುತ್ತಿಗೆ ಆಧಾರದ ಮೇಲೆ ಕೆಲಸ ನೀಡಿ ಬಡ ಯುವಕ ಚಂದ್ರಶೇಖರ್ನಿಗೆ ಕೆಲಸ ಇಲ್ಲದಂತೆ ಮಾಡಿದ್ದಾರೆ. ಸ್ಥಳೀಯದವರನ್ನ ಬಿಟ್ಟು ಹೊರಗಿನಿಂದ ಬಂದವರಿಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಆದ್ಯತೆ ನೀಡಿ ತಾಲೂಕಿಗೆ ಮೋಸ ಮಾಡ್ತಿದ್ದಾರೆ ಎಂಬ ಆರೋಪವೂ ಕೂಡ ಬರ್ತಿದೆ. ತುರುವೇಕೆರೆ ತಾಲೂಕು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆ ಸಂಚಾಲಕರಾದ ಕೃಷ್ಣಸ್ವಾಮಿ ತಹಶೀಲ್ದಾರ್ ಅವರಿಗೆ ಈತನಿಗೆ ನ್ಯಾಯಯುತವಾಗಿ ಕೆಲಸ ನೀಡದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗುವುದು ಎಂದು ಮಾಧ್ಯಮದ ಮುಖೇನ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ಹಾಗಾದ್ರೆ ಮುಂದೇನಾಗಬಹುದು ಎಂಬುದನ್ನ ನಾವು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಏನು ನಮ್ಮ ಚಂದ್ರಶೇಖರ್ ಸುಮಾರು 5 ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾನೆ ಕೆಲಸ ತಗೊಳಕ್ಕೆ. ಹೊರಗುತ್ತಿ ನೌಕರರು ಪಟ್ಟಣ ಪಂಚಾಯತ್ ತುರುವೇಕೆರೆಯಲ್ಲಿ ಚೀಫ್ ಆಫೀಸರ್ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಈಗ ಫಸ್ಟ್ ಆಕ್ಟರ್ನ ಹಳೆ ಆಕ್ಟರ್ನ ಬಿಟ್ಟು ಈಗೀಗ ಆಕ್ಟರ್ನ ತಗೊಂತವ್ರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದೊಂದು ಕುಟುಂಬದಲ್ಲಿ 3-4 ಜನ ಕೆಲಸ ತಗೊಂಡಿದ್ದಾರೆ. ಅದು ಕಾನೂನು ಬಾಹಿರ. ಈ ಕೂಡಲೇ ಆಮೇಲೆ ಜೊತೆಗೆ ಬೇರೆ ಊರವ್ರಿಗೆ ಕೆಲಸ ಕೊಡ್ತಾರೆ, ಲೋಕಲ್ ಅವ್ರಿಗೆ ಕೆಲಸ ಕೊಡ್ತಾ ಇಲ್ಲ. ಇದಾಗಬಾರ್ದು. ಏನು ಡ್ರೈವರ್ ಹುದ್ದೆ ಇದೆ, ಚಂದ್ರಶೇಖರ್ ಸುಮಾರು 5 ವರ್ಷಗಳಿಂದ ಹೋರಾಟ ಮಾಡ್ಕೊಂಡವನೇ. ಅವನಿಗೆ ಕೂಡಲೇ ಸಂಬಂಧಪಟ್ಟ ತಹಸೀಲ್ದಾರ್ ಅವರು, ಆಡಳಿತಾಧಿಕಾರಿ ತಹಸೀಲ್ದಾರ್ ಇರೋದ್ರಿಂದ ದಯಮಾಡಿ ತಹಸೀಲ್ದಾರ್ ಸಾಹೇಬರು ಈ ತನಿಖೆ ಮಾಡಿ, ಒಂದೊಂದು ಮನೇಲಿ 5-4 ಜನ ತನಿಖೆ ಮಾಡಿ, ತನಿಖೆಗೆ ಒಳಪಡಿಸಿ ಕಾನೂನು ರೀತಿ ಕ್ರಮ ಜರುಗಿಸಿ ಕೂಡಲೇ ಯಾರು ಬಡವರಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಉದ್ಯೋಗ ಕೊಡಬೇಕು. ಬೇರೆ ಬೇರೆ ಊರವರು ಬೇರೆ ಬೇರೆ ತಾಲೂಕಿನ ಬಂದವರಿಗೆ ಅವಕಾಶ ಕೊಡಬಾರ್ದು. ಸ್ಥಳೀಯರಿಗೆ ಅವಕಾಶ ಕೊಡಬೇಕು. ಇಲ್ಲಿನ ಮೂಲ ನಿವಾಸಿಗಳು ಏನಿದ್ದಾರೆ ಇಲ್ಲಿನ ಜನಗಳಿಗೆ ಕೊಡಬೇಕು ಅಂತ ಈ ಮೂಲಕ ಒತ್ತಾಯ ಪಡಿಸ್ತಾ ಇದ್ದೀನಿ.